ವಿಧಾನಸೌಧದ ಆವರಣದಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಚಂದ್ರಮುನೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿಧಾನಸೌಧದ ಆವರಣದಲ್ಲಿರುವಂತಹ ಟೆಂಪಲ್ ಇದು, ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಚಂದ್ರಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಆಲ್ರೆಡಿ ಅದೇ ವಿಚಾರ ನಾವು ಮಾತನಾಡ್ತಾ ಇದ್ವಲ್ಲ, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಕೇಳಿ ದೇವ್ರ ಮೇಲೆ ಬಹಳಷ್ಟು ನಂಬಿಕೆ ಇರುವಂಥ ವ್ಯಕ್ತಿ. ಅದರಲ್ಲೂ ಅವರು ಪ್ರತಿಯೊಂದು ಕೂಡ ಅಂದರೆ ಎಲ್ಲದರಲ್ಲೂ ಕೂಡ ದೇವರು ಇದ್ದೇ ಇರುತ್ತೆ. ಸೊ ಹಾಗಾಗೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಅವರು ಬರಿಗಾಲಲ್ಲಿ ವಿಧಾನಸೌಧದ ಹತ್ರ ವಾಕ್ ಮಾಡಿದ್ದು, ಅಲ್ಲಿ ನಡ್ಕೊಂಡು ಹೋಗಿದ್ದು, ಅಲ್ಲಿ ಪುಷ್ಪಾರ್ಚನೆ ಮಾಡಿದ್ದು, ಒಂದು ಗೌರವ ಸಮರ್ಪಣೆ ಮಾಡಿದ್ದು, ಇದೆಲ್ಲ ಕೂಡ ಅವರ ದೈವ ಭಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ವಿಧಾನಸೌಧ ಆವರಣದಲ್ಲಿರುವಂಥ ದೇವಸ್ಥಾನ ಏನಿದೆ, ಚಂದ್ರಮುನೇಶ್ವರ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ರು. ಅವರು ಕೂಡ ಈಗ ಒನ್ ಆಫ್ ದ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಎಲ್ಲರದ್ದು ಲೆಕ್ಕಾಚಾರ ಸಹಜವಾಗಿ ಇದ್ದೇ ಇದೆ, ಈಗ ನೆಕ್ಸ್ಟ್ ಯಾವ ಇಲಾಖೆಯನ್ನು ಅವರು ಕೊಡ್ಬೋದು ಅಂತೇಳಿ. ಸೊ ನಿಮಗೆ ಇದೇ ಥರದ್ದು ಇಲಾಖೆ ಬೇಕು, ಬಿಕಾಸ್ ಸಿದ್ದರಾಮಯ್ಯ ಅವ್ರ ಸಂಪುಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾರಿಗೆ ಸಚಿವರಾಗಿದ್ದರು. ಬಟ್ ಅವರು ಅದೇ ಹೇಳ್ತಾ ಇದ್ರಲ್ಲ, 1993 ನಾನು ಮೊದಲ ಬಾರಿಗೆ ಮಂತ್ರಿ ಆಗಿದ್ದು, ಅವತ್ತಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಥರದ ಇಲಾಖೆಯಲ್ಲೂ ನಾನು ಕೆಲಸ ಮಾಡಿರೋ ಅನುಭವ ಇದೆ. ಜೊತೆಗೆ ಯಾವುದೇ ಕೊಟ್ಟರೂ ಕೂಡ ನಾನು ಅದನ್ನು ನಿಭಾಯಿಸ್ತೀನಿ, ಚೆನ್ನಾಗಿ ಮಾಡ್ತೀನಿ ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಏನು ಕೊಟ್ಟರು ನಾನು ಮಾಡ್ತೀನಿ, ಸಣ್ಣದಾಗಲಿ ದೊಡ್ಡದಾಗಲಿ. ಬಟ್ ನನಗೆ ಆ ಸಮಾಧಾನ ಇದೆ. ನೋಡೋಣ. ಅದರಲ್ಲಿ ಇನ್ನೊಂದು ವಿಚಾರ, ಬಿಕಾಸ್ ಈ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಹೈಕಮಾಂಡ್ ಮಣೆ ಹಾಕಿದೆಯಲ್ಲ, ಅದರಲ್ಲಿ ಏನು ದೊಡ್ಡ ಮಟ್ಟದ ಅಷ್ಟೊಂದು ಏನು ಬದಲಾವಣೆ ಇಲ್ಲ. ಬಿಕಾಸ್ ನಿರೀಕ್ಷೆ ಮಾಡಿದ್ವಿ ಇದೇ ಥರದ ಪಟ್ಟಿ ಬರುತ್ತೆ, ಅದರಲ್ಲಿ ಒಂದು ಹೊಸ ಮುಖ ಯತೀಂದ್ರ ಸಿದ್ದರಾಮಯ್ಯ. ಬಿಕಾಸ್ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಿಂದ ಅವರು ಪದತ್ಯಾಗ ಮಾಡುವಂಥ ಕಾರಣಕ್ಕಾಗಿ ಯತೀಂದ್ರ ಅವರ ಹೆಸರು ಇದ್ದೇ ಇರುತ್ತೆ ಅಂತೇಳಿ. ಅದನ್ನು ಹೊರತುಪಡಿಸಿದ್ರೆ ಇನ್ನು AICC ವಿಚಾರಕ್ಕೆ ಬರೋದಾದರೆ, AICC ನಾಯಕರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ದಾರೆ, ಆ ಥರದ್ದು ಏನಿಲ್ಲ. ಬಿಕಾಸ್ ಈ ಪಟ್ಟಿ ಏನಿದೆ ಇದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್, ಇದೇ ರೀತಿಯಾದಂಥ ಲಿಸ್ಟ್ ಇರುತ್ತೆ ಅಂತ. ಆಮೇಲೆ ಇನ್ನು BK ಹರಿಪ್ರಸಾದ್ ಅವರ ಹೆಸರು ಅದರಲ್ಲೂ KPCC ಅಧ್ಯಕ್ಷರಾಗಿ ಮಾಡ್ತಾರೆ ಅನ್ನುವಂಥ ಚರ್ಚೆ ಸದ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಸೊ ಅವರು ಕೂಡ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ಜೊತೆಗೆ ನೂತನ ಸಚಿವರು ಕೂಡ ಇದ್ದಾರೆ. ನೂತನ ಸಚಿವರು ಕೂಡ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರು, ಶರಣಪ್ರಕಾಶ್ ಪಾಟೀಲು, ಹಾಗೆ ಅವ್ರ ಜೊತೆಗೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡದಂತ ಈಶ್ವರ್ ಖಂಡ್ರೆ, MB ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, UT ಖಾದರ್, ಹಾಗೆಯೇ ಭೈರತಿ ಸುರೇಶ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಎಲ್ಲರೂ ಕೂಡ ಅವರೊಟ್ಟಿಗೆ ಬರ್ತಾ ಇರುವಂಥ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು. ಅವ್ರ ಜೊತೆಗೆ ನೂತನ ಸಚಿವರು ಕೂಡ ಬಂದಿದ್ದಾರೆ. ಈಶ್ವರ್ ಖಂಡ್ರೆ, MB ಪಾಟೀಲು, KG ಜಾರ್ಜ್, ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಹಾಗೆ KH ಮುನಿಯಪ್ಪ, ಪರಮೇಶ್ವರ್ ಅವರು, MB ಪಾಟೀಲ್ ಅವರು, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಹೋಗ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಮೊನ್ನೆ CLP ಮೀಟಿಂಗ್ ಹೋಗಬೇಕಾದ್ರೇ ಅವರು ಎಂಟ್ರೆನ್ಸ್ ಏನಿರುತ್ತೆ ಅದಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಹೋಗಿದ್ರು. ಅದಾದ ನಂತರದಲ್ಲಿ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲೂ ಕೂಡ ಅಡ್ಡು ಬಿದ್ದು ಎಲ್ರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಅಂತಾರಲ್ಲ, ಆ ರೀತಿಯಾದಂಥ ಒಂದು ನಮಸ್ಕಾರ ಮಾಡಿದ್ರು. ಅದಾದಮೇಲೆ ಈಗ ಅಲ್ಲೇ ವಿಧಾನಸೌಧ ಆವರಣದಲ್ಲಿರುವಂಥ ಟೆಂಪಲ್ಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಒಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ಜೊತೆಗೆ ನೂತನವಾಗಿ ಸಚಿವರಾಗಿರುವಂತಹ ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಇದು ನೋಡಿ, ಅವತ್ತು CLP ಮೀಟಿಂಗ್ ಹೋಗಬೇಕಾದ್ರೆ ಜಸ್ಟ್ ಒಂದು ನಮಸ್ಕಾರ ಹಾಕಿ ಹೋಗಿದ್ರು. ಬಟ್ ಇವತ್ತು ಅವರ ಹಣೆಯನ್ನು ಮೆಟ್ಟಿಲುಗಳಿಗೆ ಮುಟ್ಟಿಸಿ ನಮಸ್ಕಾರ ಹಾಕಿ ಒಳಗಡೆ ಹೋಗ್ತಾ ಇರುವಂಥ ಸಂದರ್ಭ. ಬಿಕಾಸ್ ಈ ದಿನಕ್ಕಾಗೇ ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ರು.
ಎಲ್ಲರದು ಈಗ ಒಂದಷ್ಟು ಲೆಕ್ಕಾಚಾರಗಳು. ಯಾಕಂತಂದರೆ ಯಾವ ಇಲಾಖೆ ಕೊಡ್ತಾರೆ ಏನು ಎತ್ತ ಅನ್ನುವಂಥದ್ದು ಒಂದು ಚರ್ಚೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೂತನವಾಗಿ ಪದಗ್ರಹಣ ಆದ ನಂತರದಲ್ಲಿ ವಿಧಾನಸೌಧದ ಆವರಣದಲ್ಲಿರುವಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಎಂಟ್ರೆನ್ಸ್ ಏನಿದೆ, ಆ ಎಂಟ್ರೆನ್ಸ್ ಒಳಗೆ ಹೋಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ನಮಸ್ಕಾರ ಮಾಡಿ ನೇರವಾಗಿ ಒಳಗೆ ಹೋಗಿದ್ದಾರೆ. ಸರ್ ಒಂದು ಸ್ವಲ್ಪ ಸೈಡ್ ಸರ್